ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಟ್ಯಾಲಿ ಪ್ರೈಮ್ 6.1 ಆಗಿರ್ಬೋದು, ಟ್ಯಾಲಿ ಪ್ರೈಮ್ ಆಗಿರ್ಬೋದು, ಟ್ಯಾಲಿ ERP ಆಗಿರ್ಬೋದು, ಅದರ ಬಗ್ಗೆ MCQ ಕ್ವಶನ್ಸನ್ನು ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿ ಬೀಳ್ತವೆ ಅದರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಟ್ಯಾಲಿ ಅನ್ನುವಂಥದ್ದು BCom ಆದಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಕಲಿತರೆ ಅವರಿಗೆ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿಯಾಗಿ ಸಿಗ್ತವೆ. ಅದಕ್ಕಾಗಿ BCom ಕಲಿತಂಥವರು ಅಥವಾ ಅಕೌಂಟಿಂಗ್ ಫೀಲ್ಡ್ನಲ್ಲಿ ಹೋಗಬೇಕನ್ನೋರು ಈ ಒಂದು ಟ್ಯಾಲಿ ಪ್ರೈಮನ್ನು ಕಲಿಯೋದನ್ನು ನೆನಪು ಹಾಕಲಿಕ್ಕೆ ಹೋಗಬೇಡಿ. ಸ್ಟಾರ್ಟ್ ಮಾಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್? ಇದು ಇನ್ಕ್ಲೂಡಿಂಗ್ ಬೇಸಿಕ್ಸ್ ಪ್ಲಸ್ ಟ್ಯಾಲಿ ಎರಡೂ ಇದೆ. ಅದು ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂದರೆ MS ವರ್ಡ್. ವರ್ಡ್ ಪರ್ಫೆಕ್ಟ್ ಅಲ್ಲ, ವರ್ಡ್ ಪ್ಯಾಡ್ ಅಲ್ಲ, ಆಲ್ ಆಫ್ ದಿ ಅಬವ್ ಅಲ್ಲ. ಯಾವುದು? MS ವರ್ಡ್. ಇದು ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಅಂತ ಕರೀತಾರೆ. ವಿಚ್ ಫೈಲ್ ಸ್ಟಾರ್ಟ್ಸ್ MS ವರ್ಡ್? MS ವರ್ಡನ್ನು ಸ್ಟಾರ್ಟ್ ಯಾವುದು ಫೈಲ್ ಮಾಡುತ್ತೆ ಅಂತ ಕೇಳ್ತಾರೆ. ಇಲ್ಲಿ ನೀವು ವಿಂಡೋಸ್ ಕೀ ಹಿಡಿದ್ಬಿಟ್ಟು ಹೊಡೆದ್ರೆ ಇಲ್ಲಿ ವಿನ್ ವರ್ಡ್ ಅಂತ ಟೈಪ್ ಮಾಡಿದರೆ ಅದು ಡೈರೆಕ್ಟಾಗಿ ಪ್ರೋಗ್ರಾಮ್ ರನ್ ಆಗುತ್ತೆ. ಅಂದರೆ ವಿನ್ ವರ್ಡ್ ಅನ್ನುವಂಥದ್ದು ಇದಾಯಿತು. ನೆಕ್ಸ್ಟ್ ಎಕ್ಸಿಕ್ಯೂಟಿಬಲ್ ಫೈಲ್ ಇದು ಇರೋದರಿಂದ ಅದು .exe ಇರೋದರಿಂದ, ಎಕ್ಸಿಕ್ಯೂಟಿಬಲ್ ಫೈಲ್ ಇರೋದರಿಂದ ಅದು MS ವರ್ಡ್ .exe ಅಂತ ಹೊಡೆದ್ರೆ ನೀವು ಆ ಒಂದು ಸಾಫ್ಟ್ವೇರ್ MS ವರ್ಡ್ ಓಪನ್ ಆಗುತ್ತೆ. ಅದಕ್ಕಾಗಿ MS ವರ್ಡ್ .exe ಫೈಲ್ ಇದು ರನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ Ctrl+N ಈಸ್ ಯೂಸ್ ಟು. Ctrl+N ಎದಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. Ctrl+N ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನ್ಯೂ ಹೊಸ ಫೈಲನ್ನು ಓಪನ್ ಮಾಡಲಿಕ್ಕೆ ಓಪನ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ದಿ ಸೆಕ್ಷನ್ ಬ್ರೇಕ್ ಆಪ್ಷನ್ ಅಂತ ಕೇಳಿದ್ದಾರೆ. ಇದರಾಗೆ ನೆಕ್ಸ್ಟ್ ಪೇಜ್, ಪ್ರೀವಿಯಸ್ ಪೇಜ್, ಆಡ್ ಪೇಜ್, ಈವನ್ ಪೇಜ್ ಅಂತಿದೆ. ಪ್ರೀವಿಯಸ್ ಪೇಜ್ ಇಲ್ಲಿ ಆಪ್ಷನನ್ನು ಕರೆಕ್ಟಾಗಿ, ಪ್ರಶ್ನೆಯನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಪೇಜ್ ಮಾಡ್ಕೋಬೋದು, ಆಡ್ ಪೇಜ್. ಇದು ಪ್ರೀವಿಯಸ್ ಪೇಜ್ ಈಸ್ ನಾಟ್ ಎ ಸೆಕ್ಷನ್ ಬ್ರೇಕ್ ಅಂತ ಹೇಳ್ತಾರೆ. ವಿತ್ ವಿಚ್ ವ್ಯೂ ಯು ಕ್ಯಾನ್ ಸಿ ಟೆಕ್ಸ್ಟ್ ಆ್ಯಂಡ್ ಗ್ರಾಫಿಕ್ಸ್ ವಿಲ್ ಅಪಿಯರ್ ಆನ್ ಪ್ರಿಂಟೆಡ್ ಪೇಜ್. ನಮ್ಮ ಒಂದು MS ವರ್ಡ್ನಲ್ಲಿ ಯಾವ ರೀತಿ ನಮಗೆ ಕ್ಲಿಯರ್ ಆಗಿ ಟೆಕ್ಸ್ಟ್ ಮತ್ತು ಗ್ರಾಫಿಕ್ಸ್ ಯಾವ ರೀತಿ ಕರೆಕ್ಟಾಗಿ ಪ್ರಿಂಟ್ ಯಾವ ರೀತಿ ಬರುತ್ತೆ ಆ ರೀತಿ ಕಾಣುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಪ್ರಿಂಟ್ ಲೇಔಟ್ ಆಪ್ಷನ್ ಇದು ಸರಿಯಾದ ಉತ್ತರ. ಇಲ್ಲಿದೆ ಪ್ರಿಂಟ್ ಆಪ್ಷನ್. ವ್ಯೂನಲ್ಲಿ ಪ್ರಿಂಟ್ ಲೇಔಟ್ ಆಪ್ಷನ್. ಬೇರೆ ಇಲ್ಲಿ ಏನಿದ್ದಾವೆ ಇವು ಔಟ್ಲೈನ್ ಆಗಿರ್ಬೋದು, ಡ್ರಾಫ್ಟ್ ಆಗಿರ್ಬೋದು, ವೆಬ್ ಲೇಔಟ್ ಆಗಿರ್ಬೋದು, ಫುಲ್ ರೀಡಿಂಗ್ ಇದು ಇದರಲ್ಲಿ ಕಾಣೋದಿಲ್ಲ. ಇದಕ್ಕೆ ಪ್ರಿಂಟ್ ಲೇಔಟ್ ಆಪ್ಷನ್ ಕರೆಕ್ಟ್ ಆಪ್ಷನ್. ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಆರ್ ಅಂತ ಕೇಳಿದ್ದಾರೆ. ಪೋರ್ಟ್ರೇಟ್ ಇಲ್ಲಿ ಪೇಜ್ ಲೇಔಟ್ನಲ್ಲಿ ಬರುತ್ತೆ. ಪೋರ್ಟ್ರೇಟ್ ಮತ್ತು ಇದು ಪೋರ್ಟ್ರೇಟ್, ಇದು ಲ್ಯಾಂಡ್ಸ್ಕೇಪ್. ಇದು ಏನು ಅಂತ ಕೇಳಿದರೆ ಇದು ಪೇಜ್ ಓರಿಯೆಂಟೇಷನ್. ಇಲ್ಲಿ ಕಾಣ್ತಾ ಇದೆ ನಿಮಗೆ ಪೇಜ್ ಓರಿಯೆಂಟೇಷನ್. ಪೇಜ್ ಓರಿಯೆಂಟೇಷನ್ ಎನ್ನುವಂಥದ್ದು ಇದರಲ್ಲಿ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಎರಡು ಆಪ್ಷನ್ ಬರ್ತವೆ. ಪೋರ್ಟ್ರೇಟ್ ಅಂದರೆ ಉದ್ದ, ಲ್ಯಾಂಡ್ಸ್ಕೇಪ್ ಅಂದರೆ ಅಗಲ. ಯು ಕ್ಯಾನ್ ಡಿಟೆಕ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಎರರ್ಸ್ ಬೈ ಅಂತ ಕೇಳಿದ್ದಾರೆ. F7 ಪ್ರೆಸ್ ಮಾಡೋದ್ರ ಮೂಲಕ ನಾವು